ನೋಡಿ, ಬೇಸಿಗೆಗಾಲ ಬಂತು, ನೀರಿನ ಅಭಾವ ಎದುರಾಗೋ ಸಾಧ್ಯತೆ ಇದೆ. ಹಾಗಾಗಿ BWSSB ಒಂದು ಎಚ್ಚರವನ್ನ ಕೊಡ್ತಾ ಇದೆ. ಯಾವ ರೀತಿ ಅಂದ್ರೆ ಅನಗತ್ಯವಾಗಿ ನೀರನ್ನ ಬಳಕೆ ಮಾಡಬಾರದು ಅಂತ. ಹಾಗಾಗಿ ಈ ಸ್ಟೋರಿಯನ್ನ ಅನಗತ್ಯವಾಗಿ ನೀರು ಯಾರ್ಯಾರು ಬಳಕೆ ಮಾಡ್ತಾರೋ ಅದು ಗಮನಿಸಿ, ಸುಖ ಸುಮ್ಮನೆ ನೀರನ್ನ ಪೋಲ್ ಮಾಡಿದ್ರೆ ದಂಡ ಸಿಗುತ್ತೆ. ಇನ್ಮೇಲೆ ಬೇಸಿಗೆಯಲ್ಲಿ ನೀರಿಗೆ ತತ್ವಾರ ಶುರುವಾಗೋ ಹಿನ್ನೆಲೆಯಲ್ಲಿ ನೀರು ಪೋಲ್ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ BWSSB ಖಡಕ್ ಸೂಚನೆ ಕೊಡ್ತಾ ಇದೆ. ಕುಡಿಯುವ ನೀರು ಅನಗತ್ಯ ಬಳಕೆಗೆ 500 ರೂಪಾಯಿ ದಂಡ, ಅದು ಮತ್ತೆ ರಿಪೀಟ್ ಆದರೆ 5,000 ರೂಪಾಯಿ, ಜೊತೆಗೆ ಡೈಲಿ 500 ರೂಪಾಯಿ ದಂಡ. ವಾಹನ ಸ್ವಚ್ಛತೆ, ಕೈದೋಟ, ಕಾರಂಜಿ, ಕಟ್ಟಡ ನಿರ್ಮಾಣ ಸೇರಿದಂತೆ ಅನೇಕ ಕಾರ್ಯಗಳಿಗೆ ಬಳಸಬಾರದು ಅಂತ ಸೂಚನೆ ಕೊಟ್ಟಿರೋದು. ಇದು ಅಧಿಕೃತ ಸುತ್ತೋಲೆ ಹೊರಡಿಸಲಿದೆ ಜಲಮಂಡಳಿ. ಅಂದರೆ ಇದರರ್ಥ ಕುಡಿಯೋ ನೀರನ್ನು ಸುಖ ಸುಮ್ಮನೆ ಬಳಸಬೇಡಿ ಅಂತ ಹೇಳಿ. ಅಂದರೆ ಕುಡಿಯೋ ನೀರು ಬಹಳ ಮುಖ್ಯ ಆಗುತ್ತೆ. ಮೊದಲೇ ಅಭಾವ ಸೃಷ್ಟಿಯಾಗಿದೆ. ಹಾಗಾಗಿ ಅನಗತ್ಯವಾಗಿ ಕಾರ್ ವಾಶ್ ಮಾಡೋಕ್ಕೆ ಅಂಥೇಳಿ, ಹೂದೋಟಕ್ಕೆ ಅಂಥೇಳಿ ಅದಕ್ಕೆಲ್ಲ ಹಾಕಬೇಡಿ ಅಂತ ಅವರ ಒಂದು ಕಳಕಳಿ. ಬರದೇ ಒಂದು ಸ್ವಲ್ಪ ನೀರು ಅದನ್ನು ಕುಡಿಯೋದಕ್ಕೆ ಬಳಸ್ಕೊಳ್ಳಿ, ಬೇರೆದಕ್ಕೆಲ್ಲ ಬಳಸ್ಬಿಟ್ಟು ಆಮೇಲೆ ನೀರಿಲ್ಲ ಅಂತ ಒದ್ದಾಡಬೇಡಿ ಅಂತ ಹೇಳ್ತಾರೆ. ಅವ್ರ ಕಾಳಜಿ ಅದು. ಓಕೆ, ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ ಗಮನಿಸ್ತಾ ಇದ್ದೀರಿ. ನೀರು ಅಕಸ್ಮಾತ್ ಏನಾದರೂ ಪೋಲ್ ಮಾಡಿದ್ರೆ ದಂಡ ವಿಧಿಸುತ್ತೆ. ದಂಡ ಎಷ್ಟೆಷ್ಟು ಅನ್ನೋ ಡೀಟೇಲ್ಸನ್ನು ಹೇಳ್ತಾ ಇದ್ದೆ ನಿಮಗೆ. ಮೊದಲಿಗೆ ಏನಾದರೂ ಅನಗತ್ಯವಾಗಿ ನೀವು ನೀರನ್ನು ಯೂಸ್ ಮಾಡ್ತಾ ಇದ್ದೀರಿ ಅಂತ ಕಂಡು ಬಂದರೆ ಫಸ್ಟ್ ಟೈಮ್ 500 ರೂಪಾಯಿ ದಂಡ ಹಾಕ್ತಾರೆ. ಮತ್ತೆ ರಿಪೀಟ್ ಮಾಡಿದ್ರೆ ನೀವು 5,000 ರೂಪಾಯಿ ದಂಡದ ಜೊತೆಗೆ ಅವತ್ತಿನ ಸಂದರ್ಭದಲ್ಲಿ ನೆನ್ನೆ ಮಾಡಿದರೆ ಇವತ್ತು ರಿಪೀಟ್ ಆಯಿತು ಅಂದರೆ 5,000 ರೂಪಾಯಿ ದಂಡ, ಆಮೇಲೆ ಡೈಲಿ 500 ರೂಪಾಯಿ ದಂಡ ಹಾಕ್ತಾರೆ. ಹಾಗಾಗಿ ಕುಡಿಯೋ ನೀರನ್ನು ವಾಹನ ಸ್ವಚ್ಛತೆಗಾಗಿರಲಿ, ಕೈದೋಟ ಆಗಿರಲಿ, ಕಾರಂಜಿ ಆಗಿರಲಿ, ಕಟ್ಟಡ ನಿರ್ಮಾಣಕ್ಕಾಗಲಿ ಅದಕ್ಕೆ ಬಳಸಬೇಡಿ ಅಂತ. ಅದಕ್ಕೆ ಅಂತ ಬೇರೆ ನೀರನ್ನು ಬಳಸಿ ಹೋಗಲಿ, ತೊಂದರೆ ಇಲ್ಲ. ಆದರೆ ಕುಡಿಯೋ ನೀರನ್ನು ಬಳಸಬೇಡಿ ಅಂತ ಬಹಳ ಮೆನ್ಷನ್ ಮಾಡಿ ಹೇಳಿದರೆ ಕುಡಿಯೋ ನೀರನ್ನು ಬಳಸಬೇಡಿ ಅಂತ ಹೇಳಿ. ಬಟ್ ಓವರಾಲ್ ಆಗಿ ಇದನ್ನು ಜನರಿಗೂ ಕೂಡ ತಲುಪಿಸುವಂಥ ಪ್ರಯತ್ನ ಆದಂಥ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ರು, ಓಕೆ, ಅವರ ಕಾಳಜಿ ಅರ್ಥ ಆಗುತ್ತೆ. ಬಟ್ ಅದನ್ನು ಇನ್ನೂ ಒಂದು ಆ್ಯಂಗಲಲ್ಲಿ ಹೇಳ್ಬೋದು. ಇವರು ಎಲ್ಲೆಲ್ಲಿ ದುಡ್ಡು ವಸೂಲಿ ಮಾಡಬೇಕು ಅಲ್ಲಿ ಮಾತ್ರ ಮಾಡ್ತಾರೆ. ಮೊದಲು ಕುಡಿಯೋ ನೀರನ್ನು ಪೂರೈಸಿ ಫಸ್ಟು, ಆಮೇಲೆ ಅದನ್ನು ಅನಗತ್ಯವಾಗಿ ಬಳಸೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಬಟ್ ಅದಕ್ಕೆ ಏನೇನು ತಯಾರಿ ಬೇಕೋ ಅದನ್ನು BWSSB ಮಾಡ್ಕೊಳ್ಬೇಕಷ್ಟೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಬೇಸಿಗೆ ಕಾಲ ಹತ್ತಿರ ಬರ್ತಾ ಇದೆ. ಪ್ರತಿ ವರ್ಷವೂ ಕೂಡ ಅಷ್ಟೇ ಕುಡಿಯೋ ನೀರಿಗಾಗಿ ಹಾಹಾಕಾರ ಎದುರಾಗ್ಬಿಡುತ್ತೆ. ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಿ ಎಷ್ಟೋ ಕೆರೆಗಳು ಸ್ವಚ್ಛತೆಯ ಕಾರಣದೇನೆ ಹಂಗೇ ಇದ್ದಾವೆ. ಅದನ್ನು ಕ್ಲೀನ್ ಮಾಡುವಂಥ ಪ್ರಯತ್ನ ಆಗಬೇಕು. ಆದರೆ ಜನ ಮಾತ್ರ ಇದಕ್ಕೆ ಒಂದು ಕಡೆ ಪಾಸಿಟಿವ್ ಆಗೂ ರಿಯಾಕ್ಟ್ ಮಾಡಿದ್ರೆ ನೆಗೆಟಿವ್ ಆಗೂ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಹೆಂಗಿದೆ ಸಿಚುವೇಶನು ಅಂತ? ಖಂಡಿತ ಶರತ್, ಯಾಕಂದ್ರೆ ಈ ಬೇಸಿಗೆಗಾಲ ಬಂತು ಅಂದ್ರೆ ನೀರಿನ ಅಭಾವ ಕೂಡ ಬೆಂಗಳೂರು ಸಿಲಿಕಾನ್ ಸಿಟಿಗೆ ಎದುರಾಗುವಂಥದ್ದು. ಯಾಕಂದ್ರೆ 1,40,00,000 ಜನಸಂಖ್ಯೆ ಇರುವಂತಹ ಬೆಂಗಳೂರು ನಗರಕ್ಕೆ ನೀರಿನ ಪೂರೈಕೆ ಮಾಡೋದು ಹೆಂಗಪ್ಪ ಅಂತೇಳಿ ಈಗ ಜಲಮಂಡಳಿಗೆ ಒಂದು ದೊಡ್ಡ ಪ್ರಶ್ನೆ, ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಯಾಕಂದ್ರೆ ಕಳೆದ ವರ್ಷವೂ ಕೂಡ ನೀರಿನ ಅಭಾವ ಸಿಕ್ಕಾಪಟ್ಟೆ ಆಗಿತ್ತು. ಅದರಿಂದ ಸಿಕ್ಕಾಪಟ್ಟೆ ಜನರು ಕೂಡ ನೀರಿಲ್ಲದೆ ಅಂತಹ ಪರಿಸ್ಥಿತಿ ಕೂಡ ಲಾಸ್ಟ್ ಇಯರ್ ನಾವು ನೋಡಿದ್ವಿ. ಸೊ ಹಾಗಾಗಿ ಇನ್ನೇನು ಈಗ ಬೇಸಿಗೆ ಆರಂಭ ಆಗ್ತಾ ಇದೆ. ಸೊ ಇವಾಗಲೇ ಮುಂಜಾಗ್ರತೆ ಇರಬೇಕು ಅಂತೇಳಿ ಈಗ ಜಲಮಂಡಳಿ ಒಂದು ಖಡಕ್ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಅಂದ್ರೆ ಮುಖ್ಯವಾಗಿ ಕುಡಿಯುವ ನೀರನ್ನ ಯಾರು ಯಾವುದೇ ಕಾರಣಕ್ಕೂ ಅನಗತ್ಯವಾಗಿ ನೀರನ್ನ ವೇಸ್ಟ್ ಮಾಡುವಂತಿಲ್ಲ. ಅಂದ್ರೆ ಕಾವೇರಿ ನೀರ ಅಂದ್ರೆ ಕುಡಿಯುವಂತ ನೀರನ್ನ ಕಾರ್ ತೊಳೆಯುವುದಕ್ಕಾಗ್ಲಿ ಅಥವಾ ಕಟ್ಟಡಗಳಿಗೆ ಮನೆ ಕಟ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅದಕ್ಕೆ ನೀರು ಬಿಡುವಂತಹದ್ದಾಗ್ಲಿ, ಮತ್ತೆ ಬೇರೆ ಬೇರೆ ಏನಾದಕ್ಕೂ ಈ ರೀತಿ ಅನವಶ್ಯಕತೆ ಏನಾದರೂ ಕುಡಿಯುವ ನೀರನ್ನ ಫೋಲ್ ಮಾಡಿದ್ರೆ ಅಂತವ್ರಿಗೆ ನಾವು ದಂಡವನ್ನ ಹಾಕ್ತೀವಿ ಅಂತೇಳಿ ಈಗ ಜಲಮಂಡಳಿ ಒಂದು ಸೂಚನೆಯನ್ನ ಹೊರಡಿಸಿರುವಂಥದ್ದು. ಅಂದ್ರೆ ಮೊದಲನೇದಾಗಿ ಯಾರಾದ್ರೂ ಈ ತರ ಕುಡಿಯುವ ನೀರಿನಿಂದ ಕಾರ್ ವಾಶ್ ಮಾಡಿದ್ರೆ ತಕ್ಷಣ ಗೊತ್ತಾಯ್ತು ಅಂದ್ರೆ ಒಂದು ಫೋಟೋವನ್ನ ಕ್ಲಿಕ್ಕಿಸಿ ಜಲಮಂಡಳಿಗೆ ಅಪ್ಲೋಡ್ ಮಾಡಿದ್ರೆ ಅವ್ರು ತಕ್ಷಣ ಬಂದು 500 ರೂಪಾಯಿ ದಂಡ ಹಾಕ್ತಾರೆ. ಸೊ ಯಾಕೆ ಈ ರೀತಿ ಸೂಚನೆ ಕೊಟ್ಟಿದ್ದಾರೆ ಅಂದ್ರೆ ಲಾಸ್ಟ್ ವರ್ಷ ನಾವು ನೋಡಿದ್ವಿ. ಅಂದ್ರೆ ಬೇಸಿಗೆ ಆರಂಭ ಆಯ್ತು ಅಂದ್ರೆ ಸಾಕು ಬೆಂಗಳೂರಲ್ಲಿ ಕುಡಿಯುವ ನೀರಿನ ಆತಂಕ ಶುರುವಾಗುತ್ತೆ. ಸೊ ಹೀಗಾಗಿ ಈಗಾಗಲೇ ನೀವು ಹೇಳಿದಾಗೆ ಆ ಕೆರೆಗಳು ಒಂದ್ ಕಡೆ ಬತ್ತಿ ಹೋಗಿದ್ರೆ BBMP ಇರುವಂತಹ RO ಪ್ಲಾಂಟ್ಗಳಲ್ಲೂ ಕೂಡ ಈಗಾಗಲೇ ನೀರು ಬರ್ತಾ ಇಲ್ಲ. ಸೊ ಈಗಲೇ ಇಷ್ಟೊಂದಾದ್ರೆ ಇನ್ನೂ 3 ತಿಂಗಳು ನಾವು ಹೆಂಗಪ್ಪ ಈ ನೀರಿನ ಜನರಿಗೆ ನೀರು ಒತ್ಸೋದು? ಸೊ ಹೀಗಾಗಿ ಒಂದಿಷ್ಟು ಮುಂಜಾಗ್ರತೆ, ಯಾವೆಲ್ಲ ನೀರಿನ ಅನಗತ್ಯವಾಗಿ ಖರ್ಚು ಮಾಡುವಂತ ನೀರನ್ನ ಈಗಲೇ ಸೇಫ್ ಮಾಡಿದ್ರೆ ಸೊ ಜನರಿಗೆಲ್ಲ ಒಂದ್ ಕಡೆ ಒಂದಿಷ್ಟು ನೀರನ್ನ ಕುಡಿಯೋದಕ್ಕೆ ಬಳಸಬಹುದು ಅನ್ನೋ ಮುಂದಾಲೋಚನೆಯಿಂದ BBMP ಅಧಿಕಾರಿಗಳು ಈ ನಿರ್ಧಾರಕ್ಕೆ ಜಲಮಂಡಳಿ ಅಧಿಕಾರಿಗಳು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಸೊ ಹೀಗಾಗಿ ಸಾರ್ವಜನಿಕರು ಕೂಡ ಎಚ್ಚೆತ್ಕೋಬೇಕಾಗುತ್ತೆ. ಇನ್ನು 3-4 ತಿಂಗಳು ಬೇಸಿಗೆ ಇರುತ್ತೆ. ಸೊ ಹೀಗಾಗಿ ನೀರನ್ನ ನಾವು ಕಂಟ್ರೋಲ್ ಮಾಡಬೇಕು ಅಂತೇಳಿ ಸಾರ್ವಜನಿಕರು ಕೂಡ ಅರ್ಥಕೋಬೇಕಾಗುತ್ತೆ. ಸೊ ಹೀಗಾಗಿ ಮುಂದಾಲೋಚನೆಯಿಂದ ಜಲಮಂಡಳಿ ಅಧಿಕಾರಿ ಈ ರೀತಿ ನಿರ್ಧಾರವನ್ನು ತಗೊಂಡಿದ್ದಾರೆ. ಏನಾದ್ರೂ ಒಂದ್ ವೇಳೆ ಈ ರೀತಿ ಅನವಶ್ಯತೆಗೆ ಕುಡಿಯುವ ನೀರನ್ನ
ಫೋಲ್ ಮಾಡಿದ್ರೆ ಅಂಥವ್ರಿಗೆ ನಾವು ದಂಡವನ್ನು ಹಾಕ್ತೀವಿ ಅಂತೇಳಿ ಖಡಕ್ ಸೂಚನೆಯನ್ನು ಹೊರಡಿಸಿರುವಂಥದ್ದು ಶರತ್. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ. ಬಟ್ ಓವರಾಲ್ ಆಗಿ ಹೌದು, ಒಂದು ಕಡೆ ನೀರಿಗೂ ಕೂಡ ಅಭಾವ ಸೃಷ್ಟಿಯಾಗಿದೆ. ಕೆರೆ ಬತ್ತಿ ಹೋಗಿದೆ, ಮತ್ತೊಂದು ಕಡೆ ಕೆರೆಯಲ್ಲಿ ನೀರಿದೆ ಆದರೆ ಕ್ಲೀನ್ ಇಲ್ಲ. ಅದನ್ನು ಕ್ಲೀನ್ ಮಾಡುವಂಥ ಕೆಲಸಗಳು ಆಗಬೇಕು. ಮೊದಲಿಗೆ ಜನರಿಗೆ ನೀರು ಒದಗಿಸೋ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು. BWSSB ಆಗಲಿ ಅಥವಾ ಸಂಬಂಧಪಟ್ಟ ಒಂದು ಇಲಾಖೆ ಆಗಿರಲಿ, ಅದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಜನ ಕೂಡ ಎಚ್ಚೆತ್ತುಕೊಳ್ಬೇಕು. ಅಟ್ ದ ಸೇಮ್ ಟೈಮ್ ಇಬ್ಬರಿಗೂ ಕೂಡ ಜವಾಬ್ದಾರಿಗಳಿದೆ. ಅವರವರ ಜವಾಬ್ದಾರಿ ಅವರವರು ನಿರ್ವಹಿಸಿದ್ರೆ ಖಂಡಿತವಾಗಿಯೂ ಕಳೆದ ವರ್ಷದಂತೆ ಈ ವರ್ಷ ನೀರಿನ ಅಭಾವ ಎದುರಾಗೋದಿಲ್ಲ. ಕಾದು ನೋಡಬೇಕು.